ಪ್ರಿಯ ವೀಕ್ಷಕರೇ, ದಿನನಿತ್ಯ ಹತ್ತಾರು ಅಪಘಾತಗಳ ವಿಷಯ ಕುರಿತು ನಮ್ಮ ಕಿವಿಗೆ ಬೀಳ್ತಾ ಇರುತ್ತದೆ. ಅಪಘಾತದಲ್ಲಿ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಸೇರಿಸುವಲ್ಲಿ ಮಹತ್ವದ ಪಾತ್ರ ವಹಿಸೋದು ಅಂದ್ರೆ ಆಂಬ್ಯುಲೆನ್ಸ್ಗಳು ಮಾತ್ರ. ಆದರೆ ಸರ್ಕಾರಿ ಆಂಬ್ಯುಲೆನ್ಸ್ಗಳು ಕೆಲವೊಮ್ಮೆ ಕೈಕೊಟ್ಟು ಸಮಯಕ್ಕೆ ಬಾರದೆ ಅದೆಷ್ಟೋ ಜೀವಗಳ ಉಸಿರು ನಿಂತಿರೋದು ನಮಗೆಲ್ಲ ತಿಳಿದೇ ಇದೆ. ಆದರೆ ಅಂದಿನ ಪರಿಸ್ಥಿತಿಯನ್ನ ಎದುರಿಸಿದವರು ಅಂತಹ ನೋವು ಸಂಕಟ ನಮ್ಮ ಶತ್ರುಗಳಿಗೂ ಸಹ ಬರಬಾರದು ಅಂತ ಇಂದಿಗೂ ಸಹ ಹಿರಿಯರು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿಯನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸಹ ಎದುರಿಸಿದ್ದಾರೆ. ಅವರ ತಾಯಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಉಸಿರು ಚೆಲ್ಲಿದ್ರು. ಆ ನೋವನ್ನ ಇನ್ನೂ ಅವರು ಮರೆತಿಲ್ಲ. ಶಾಸಕರಾದ ಮೇಲೆ ಕ್ಷೇತ್ರದಲ್ಲಿ ಮತ್ಯಾರಿಗೂ ಅಂತಹ ದುಸ್ಥಿತಿ ಬರಬಾರದೆಂದು ಅಮ್ಮ ಆಂಬ್ಯುಲೆನ್ಸ್ ಹೆಸರಲ್ಲಿ 5 ಆಂಬ್ಯುಲೆನ್ಸ್ಗಳನ್ನ ಉಚಿತ ಆರೋಗ್ಯ ಸೇವೆಗಾಗಿ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ನಂತರ ಒಂದಷ್ಟು ತಿಂಗಳುಗಳ ನಂತರ ಮತ್ತೆ 5 ಆಂಬ್ಯುಲೆನ್ಸ್ಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. 2 ಪಾಳಿಯಲ್ಲಿ ಚಾಲಕರು ಕಾರ್ಯನಿರ್ವಹಿಸುತ್ತಿದ್ದು 1 ತಿಂಗಳಿಗೆ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚ ತಗುಲುತ್ತಿದೆ. ಇದನ್ನೆಲ್ಲ ಶಾಸಕ ಪ್ರದೀಪ್ ಈಶ್ವರ್ ಅವರೇ ವೈಯಕ್ತಿಕವಾಗಿ ವೆಚ್ಚ ಭರಿಸುತ್ತಿದ್ದು ಜನಸೇವೆ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ. ಸರ್, ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು 3.5 ನಿಮಿಷ. ಅಂದರೆ ಆ್ಯಂಬುಲೆನ್ಸು ಆ ಮನೆ ಕನೆಕ್ಟಿವಿಟಿ. ನೀವು ಭಾಳಷ್ಟು ಜನ ಒಂದು ರಿಯಲೈಸ್ ಆಗಬೇಕು, ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ. ಅಮ್ಮ ಆ್ಯಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸ್ಲೇಬೇಕು. ಸರ್, ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆ್ಯಂಬುಲೆನ್ಸ್ಗೆ. 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಣ್ಣ, 20 ಡ್ರೈವರ್ಸ್ ಅಣ್ಣ. ಡೀಸೆಲ್ ನಂದು, ಆ್ಯಂಬುಲೆನ್ಸ್ ನಂದು, ಅದ್ರ ಮೇಂಟೆನೆನ್ಸ್ ನಂದು, ಡ್ರೈವರ್ ಸ್ಯಾಲ್ರಿ ನಂದು, ಅವ್ರದ್ದು ಊಟ ತಿಂಡಿ ನಂದು. ಬೆಂಗಳೂರಿಗೆ ಹೋಗ್ಬೇಕು ಅಂದರೆ 5-6 ಸಾವಿರ ಕೊಡಬೇಕು. ನಮ್ಮ ಆ್ಯಂಬುಲೆನ್ಸಲ್ಲಿ ನಾವು 1 ರೂಪಾಯಿ ತೊಗೊಳ್ಳಲ್ಲ. ಒಂದು ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ? ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ವಾ 15 ಲಕ್ಷದಲ್ಲಿ ಒಂದು 30-40 ಬರುತ್ತೆ ಅಂತ? ನನಗೆ ಗೊತ್ತಿಲ್ವಾ 15 ಲಕ್ಷ ಉಳಿಸಿದ್ರೆ 1.5 ಕೋಟಿ ಆಗುತ್ತೆ, ಅದರಲ್ಲೊಂದು 2 BHK ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ? ನನ್ನ ದಡ್ಡನ ನನಗೆ ಗೊತ್ತಿದೆ. ಆದರೂ ನನ್ನ ತಂದೆ ತಾಯಿಗಾಗಿದ್ದ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾಯಿದ್ದೀನಿ. ಅದಾಗಲಿ. ಈಗ ಮುಂದಿನ ವಾರ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟು. ಈಗ ಅಲ್ಲಿ ಸೂರತ್ತಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯಿತು. ಇಲ್ಲ ಈ ನೆನ್ನೆನೋ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು. ಇನ್ನು 2 ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟು. 3ನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ. ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ, ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀನಿ, ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಇಲ್ಲಿ ಬರ್ದಿರೋದು ಯಾರು ತಪ್ಸೋಕ್ಕಾಗುತ್ತೆ ಸರ್? ಇನ್ನು ಅಮ್ಮ ಆಂಬ್ಯುಲೆನ್ಸ್ 10,000ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ತುರ್ತು ಸಂದರ್ಭದಲ್ಲಿ ಆಸರಿಯಾಗಿದೆ. ಸುಮಾರು 4,000ಕ್ಕೂ ಹೆಚ್ಚು ಮಂದಿಯ ಜೀವವನ್ನ ಉಳಿಸಿದೆ. ಆಪತ್ಕಾಲದಲ್ಲಿ ನೆರವಾದವನೇ ನೆಂಟ ಅನ್ನೋ ಹಾಗೆ ತುರ್ತು ಸಂದರ್ಭದಲ್ಲಿ ಅಮ್ಮ ಆಂಬ್ಯುಲೆನ್ಸ್ ಸಂಜೀವಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ಅಮ್ಮ ಆಂಬ್ಯುಲೆನ್ಸ್ ಚಾಲಕರಾಗಿದ್ದೇನೆ. ಏನು ನಮ್ಮ ಶಾಸಕರು 10 ಆಂಬ್ಯುಲೆನ್ಸ್ ಬಿಟ್ಟಾಗಿಂದ ನಾವು ಇದುವರೆಗೂ 2.5 ವರ್ಷ ಆಯಿತು ನಾವು ಜಾಯ್ನ್ ಆಗಿ. ಇದುವರೆಗೂ 10,000 ಪೇಷಂಟ್ಗಳನ್ನ ಬೆಂಗಳೂರಿಗಾಗಲಿ ಇಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗಾಗಲಿ ಜಾಯಿನ್ ಮಾಡಿ ಅವರು ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬಂದಿದ್ದಾರೆ. ಅದೇ ತರಹ ನಮ್ಮ ಶಾಸಕರಿಗೆ ನಮ್ಮ ಸಿಬ್ಬಂದಿ ವರ್ಗದಿಂದ ಹೃತ್ಪೂರ್ವ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ ಸರ್ ಈ ಕ್ಷಣ. ಯಾಕಂದರೆ ಒಬ್ಬ ಪೇಷಂಟು, ಯಾಕಂದರೆ ನಮ್ಮ ಕಣ್ಮುಂದೆನೇ ಆಗ್ತಾ ಇರುತ್ತೆ. ಒಂದು ಪೇಷಂಟ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ಗಾಡಿ ಮಾಡಬೇಕಂದ್ರೆ 4,000ರಿಂದ 5-6 ಸಾವಿರ ಕೇಳ್ತಾರೆ. ಅದೇ ನಮ್ಮ ಅಮ್ಮ ಆಂಬ್ಯುಲೆನ್ಸಲ್ಲಿ 1 ರೂಪಾಯಿ ತಗೊಳ್ಳಲ್ಲ. ಆ 6,000 ಆಗಲಿ 3,000 ಆಗಲಿ 4,000 ಆಗಲಿ ಅವ್ರಿಗೆ ಟ್ರೀಟ್ಮೆಂಟ್ಗಾಗುತ್ತೆ, ಇಲ್ಲ ಮೆಡಿಸಿನ್ಗಾಗುತ್ತೆ, ಇಲ್ಲ ಅಲ್ಲಿ ಯಾವ ಟ್ಯಾಬ್ಲೆಟ್ಸ್ಗಾಗುತ್ತೆ, ಊಟಕ್ಕಾಗುತ್ತೆ. ಎಷ್ಟು ಒದ್ದಾಡ್ತಾರೆ ಗೊತ್ತಾ ಸರ್? ದುಡ್ಡು ಒಂದೊಂದು ಟೈಮ್ ಕಾಸ್ಟ್ಲಿಲ್ಲ ಅಂತೇಳಿ ನಮ್ಮ ಗಾಡಿಯಲ್ಲಿ ಬರ್ತಾರೆ ಬೆಂಗಳೂರಿಗೆ, ಇಲ್ಲಿಂದ ರೆಫರ್ ಮಾಡ್ತಾರೆ. 1 ರೂಪಾಯಿ ದುಡ್ಡಿಲ್ಲಪ್ಪ, ಹೆಂಗಪ್ಪ ನಾವು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗೋದು, ಏನು ಮಾಡಬೇಕು ಅನ್ನೋ ಇದರಲ್ಲಿ ನಮ್ಮ ಅಮ್ಮ ಆಂಬ್ಯುಲೆನ್ಸ್ಗೆ ಕರೆ ಮಾಡ್ತಾರೆ. ಗಾಡಿ ಸಿಗಲಿಲ್ಲ ಅಂದರೆ ನಮ್ಮ ಅಮ್ಮ ಆಂಬ್ಯುಲೆನ್ಸು ಅಷ್ಟು ಸೇವೆ ಸಲ್ಲಿಸಿದೆ ಸರ್. ನಮ್ಮ ಶಾಸಕರು ನೀಡಿದ ಕೊಡುಗೆ ಅನಿಸುತ್ತೆ. ಚಿಕ್ಕಬಳ್ಳಾಪುರ ತಾಲೂಕು. ನನ್ನ ಹೆಸರು ಮೂರ್ತಿ ಅಂತ, ಇದೆ ಅಮ್ಮ ಆಂಬ್ಯುಲೆನ್ಸ್ ಡ್ರೈವರು. ಪೇಷಂಟು ಇವಾಗ ಆಂಬ್ಯುಲೆನ್ಸ್ ಫೋನ್ ಮಾಡ್ತಾರೆ, ಬುಕ್ ಮಾಡೋಕ್ಕೆ 108ಗೂ ಫೋನ್ ಮಾಡ್ತಾರೆ. ಆದರೂ 108 ಅವ್ರು ಹೇಳ್ತಾರೆ 10 ನಿಮಿಷ ಆಗುತ್ತೆ, ಅರ್ಧ ಗಂಟೆ ಆಗುತ್ತೆ, ವೆಯ್ಟ್ ಮಾಡಿ ಅಂತಾರೆ. ತಿರ್ಗಿ ಆಮೇಲೆ ನಮ್ಮ ಆಂಬ್ಯುಲೆನ್ಸ್ ಫೋನ್ ಮಾಡ್ತಾರೆ. ನಾವು ಜಿಲ್ಲಾ ಹಾಸ್ಪಿಟ್ಲ್ ಮುಂದೆನೇ ಹಾಕ್ಕೊಂಡಿರ್ತೀವಿ. 1 ನಿಮಿಷ 2 ನಿಮಿಷ ಹಂಗೆ ಪಿಕಪ್ ಮಾಡಿ ನಮ್ಮದು ಪ್ರದೀಪ್ ಸರ್ದು ಒಂದು ಗ್ರೂಪ್ ಮಾಡವ್ರೆ. ಆ ಗ್ರೂಪಲ್ಲಿ 15 ಸೆಕೆಂಡಲ್ಲಿ ಆಗಿಬಿಡ್ತೀವಿ. ಸರ್ ಪೇಷಂಟ್ ಪಿಕಪ್ ಆಗಿದೆ, ಸರ್ ಹಿಂಗೆ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ ಸರ್. ತಿರ್ಗಿ ಹಾಗೆ ಅಲ್ಲಿಂದ ಬಿಟ್ಟು ಬಂದಮೇಲೆ ಅಲ್ಲೇ ಹೇಳ್ತಾರೆ ಪೇಷಂಟ್ ಕಂಡೀಷನ್ ಹೆಂಗಿದೆಯಪ್ಪ ಅಂತ. ಸರ್ ಸ್ವಲ್ಪ ಸೀರಿಯಸ್ ಇದೆ ಅಂತ. ಹಾಗೆ ಅಲ್ಲೇ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ನಾವೇ ಫೋನ್ ಮಾಡಿಬಿಟ್ಟು ಈ ಚಿಕ್ಕಬಳ್ಳಾಪುರ ಅವ್ರ ಪೇಷಂಟ್ ಬಂದವ್ರೆ, ಅವ್ರನ್ನ ಕ್ಲೀನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಆವಾಗ ನಾವು ಅಲ್ಲಿ ಗ್ರೂಪಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಮತ್ತೆ ಹಿಂದೆ ಬಂದುಬಿಡ್ತೀವಿ. ಅದೇ ರೀತಿ ಆಂಬ್ಯುಲೆನ್ಸ್ ಚಾಲಕರು ದೇವರಂತೆ ಎಂದರೆ ತಪ್ಪಾಗುವುದಿಲ್ಲ. ಚಾಲಕರು ರಕ್ಷಕ ಭಟರಂತೆ ಕ್ಷೇತ್ರದಲ್ಲಿ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸುವುದರ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ನಂಜುಂಡಯ್ಯ ನನ್ನ ಹೆಸರು, ನಿವೃತ್ತ ಸಬ್ ಇನ್ಸ್ಪೆಕ್ಟರು.
ಈ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಸರ್ ತಮ್ಮ ತಂದೆ ತಾಯಿಯವರ ಆರೋಗ್ಯದಲ್ಲಿ ಏನು ವ್ಯತ್ಯಯವಾಗಿತ್ತು, ಇನ್ ಟೈಮ್ಗೆ ಏನು ಹಾಸ್ಪಿಟ್ಲಿಗೆ ತಗೊಂಡೋಗೋದಕ್ಕೆ ತೊಂದರೆ ಆಗಿತ್ತು, ಅದರಿಂದ ಅವರು ತೀರ್ಕೊಂಡಿದ್ರು. ಆ ಉದ್ದೇಶದಿಂದ ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ನಾಗರಿಕ ಕೂಡ ಈ ರೀತಿ ಸಾವು ಸಂಭವಿಸಬಾರ್ದು ಅನ್ನೋ ಉದ್ದೇಶದಿಂದ ತುರ್ತಾಗಿ ಅವ್ರನ್ನ ಜೀವ ಉಳಿಸೋ ಉದ್ದೇಶದಿಂದ ತಮ್ಮ ಏನು ಸ್ವಂತ ಇದರಲ್ಲಿ ಅವರು ಈ ಒಂದು ಅಮ್ಮ ಆಂಬುಲೆನ್ಸು ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಅಮ್ಮ ಆಂಬುಲೆನ್ಸು ಸೇವೆ ಯಾವ ರೀತಿ ಅಂತ ಹೇಳಿದ್ರೆ ಸಂಜೀವಿನಿ ಇದ್ದಾಗೆ, ಸೇಮು ಸಂಜೀವಿನಿ. ಈಗ ನಮ್ಮ ಏನು ಪ್ರಾಣ ಹೋಗ್ತಾ ಇದೆ, ಇನ್ನು ಉಳಿಯೋದಿಲ್ಲ ಅನ್ನೋ ಟೈಮಲ್ಲಿ ನಮ್ಮ ಈ ಅಮ್ಮ ಆಂಬುಲೆನ್ಸ್ಗೆ ಕರೆ ಮಾಡಿದ ತಕ್ಷಣ ಅಮ್ಮ ಆಂಬುಲೆನ್ಸು ಸಿಬ್ಬಂದಿ ತುರ್ತಾಗಿ ಬಂದುಬಿಟ್ಟು ಅವ್ರನ್ನ ಆಸ್ಪತ್ರೆಗಳಿಗೆ ಸೇರಿಸ್ಬಿಟ್ಟು ಜೀವಗಳನ್ನ ಉಳಿಸಿದ್ದಾರೆ. ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಏನು ರೋಗಿಗಳನ್ನ ಇವತ್ತು ಅವ್ರನ್ನ ವಿವಿಧ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಸೇವೆನ ನಮ್ಮ ಉಳಿಸಿದ್ದಾರೆ. ಯಾವುದೇ ಒಂದು ಸಿಂಗಲ್ ನಯಾ ಪೈಸೆ ತಗೊಳ್ದಿರ ಉಚಿತ ಸೇವೆಯನ್ನು ಮಾಡ್ತಿದ್ದಾರೆ. ಈ ಜನಾನುರಾಗಿ ಶಾಸಕರು ಜನೋಪಯೋಗಿ ಕೆಲಸ ಮಾಡ್ತಾ ನಮಗೆ ಈ ರೀತಿ ಸೇವೆಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ನಮ್ಮ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ನಮ್ಮ ಹೆಸರು ಮೋಕ್ಷ ತೇಜ ಅಂತ ಹೇಳ್ಬಿಟ್ಟು, ಇದೇ ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ 22 HS ಗಡ ನಿವಾಸಿ. ಸರ್, ಮೊದಲನೇದಾಗಿ ನಾನು ಅಮ್ಮ ಆಂಬುಲೆನ್ಸ್ ಬಗ್ಗೆ ಹೇಳಬೇಕು. ಸರ್, ನಿನ್ನೆಗೆ 10,000 ಜೀವಗಳನ್ನ ನಮ್ಮ ಶಾಸಕರು ಉಳಿಸಿದ್ದಾರೆ ಸರ್. ಯಾಕೆ ಅಂದರೆ ಒಂದು ಜೀವ ಉಳೋದು ಕೂಡ ನಮಗೆ ತುಂಬ ಒಂದು ಕುಟುಂಬಕ್ಕೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ 10,000 ಜೀವನ ನಮ್ಮ ಶಾಸಕರು ಉಳಿಸಿದ್ದಾರೆ ಸರ್. ಇದೇ ಹಿಂದಿನ 2 ವರ್ಷ ಇಲ್ಲ 3 ವರ್ಷ ಹಿಂದೆ ನಾವು 108ಗೆ ಕಾಲ್ ಮಾಡಿದ್ರೆ ಅರ್ಧ ಗಂಟೆ 1 ಅವರ್ ಆದರೂ ನಮಗೆ ಆಂಬುಲೆನ್ಸ್ ಬರ್ತಿರಲಿಲ್ಲ. ಅದೇ ಈಗ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದ್ರೆ ಒಂದು 5ರಿಂದ 6 ನಿಮಿಷದಲ್ಲಿ ಘಟನೆ ನಡೆದ ಸ್ಥಳಕ್ಕೆ ಅಮ್ಮ ಆಂಬುಲೆನ್ಸ್ ಬರುತ್ತೆ ಸರ್. ಬಂದು ಇಲ್ಲಾಗಲಿಲ್ಲ ಅಂದರೆ ಬೆಂಗಳೂರು ಜಯದೇವ ಹಾಸ್ಪಿಟಲ್ ಆಗಲಿ, ಆಸ್ತರ ಆಗಲಿ, ಇಲ್ಲ ವಿಕ್ಟೋರಿಯಾ ಆಗಲಿ, ಅಲ್ಲಿ ಏನು ಚಿಕಿತ್ಸೆ ಬೇಕೋ ಆ ಚಿಕಿತ್ಸೆಗೆ ನಮ್ಮ ಶಾಸಕರು ಅಲ್ಲಿ ಯಾರ್ಯಾರು ವೈದ್ಯರು ಇರ್ತಾರೆ ಅವ್ರಿಗೆಲ್ಲ ಮಾತಾಡಿ ಅವ್ರಿಗೆ ಏನು ಚಿಕಿತ್ಸೆ ಬೇಕೋ ಅದೆಲ್ಲ ಕೊಡಿಸ್ತಾರೆ ಸರ್. ಮತ್ತು ರಿಟರ್ನ್ ಇಲ್ಲಿಗೆ ಬರಬೇಕಾದ್ರೂ ಅವರು ಅಮ್ಮ ಆಂಬುಲೆನ್ಸ್ ಸೇವೆ ಇದೆ ಅಂದರೆ ಅದರಲ್ಲೇ ಕರ್ಕೊಂಡ್ಬರ್ತಾರೆ ಸರ್. ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಮ್ಮ ಆಂಬುಲೆನ್ಸ್? ಸರ್, ನಮ್ಮ ಸ್ವಂತ ಎಕ್ಸ್ಪೀರಿಯೆನ್ಸ್ ಅಂದರೆ ನಮ್ಮ ಅಜ್ಜಿದೇ ಇದೆ ಸರ್. ಒಂದು 6 ತಿಂಗಳ ಹಿಂದೆ ನಮ್ಮ ಅಜ್ಜಿಗೆ ಎದೆ ನೋವಾದಾಗ ಇದೇ ಮಾನ್ಸ್ ಹಾಸ್ಪಿಟ್ಲಿಗೆ ಬಂದಿದ್ರೆ, ಅಲ್ಲಿ ಬಂದಾಗ ಅವ್ರು ಫುಲ್ಲು ಲೋ BP ಆಗೋಗಿ ಅವ್ರು ಇನ್ನೇನು ಸ್ವಲ್ಪ ಕಷ್ಟ ಇದೆ, ಜಯದೇವಿಗೆ ಹಾಕ್ಕೊಂಡೋಗ್ರಿ, ನಮ್ಮದೇ ಆಂಬುಲೆನ್ಸ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿದಾಗ 6,000 ಹೇಳಿದ್ರು ಸರ್. ಆಗ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ಆಂಬುಲೆನ್ಸ್ಗೆ ಕರೆ ಮಾಡಿದ್ರಿ ಸರ್. 5 ನಿಮಿಷದಲ್ಲಿ ಅವರೇ ಬಂದು ಇಲ್ಲಿಂದ ಜಯದೇವ ಕರ್ಕೊಂಡೋಗಿ ಅಲ್ಲೇ ನಮ್ಮ ಅಜ್ಜಿಗೆ ಎಲ್ಲ ಚಿಕಿತ್ಸೆ ಕೊಡಿಸಿ ಈಗ ಚೆನ್ನಾಗಿ ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ಒಟ್ನಲ್ಲಿ ರಾಜಕೀಯ ಬದಿಗಿಟ್ಟು ಅಮ್ಮ ಆಂಬುಲೆನ್ಸ್ ಸೇವೆಯು ಊಹೆಗೂ ಮೀರಿ ಯಶಸ್ವಿಯಾಗಿದೆ. ಸಾರ್ವಜನಿಕ ವಲಯದಲ್ಲಿ ಸಹ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.